ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಮಕ್ಕಳ ಆರೋಗ್ಯಕ್ಕೆ ಬೇಕೇ ಬೇಕು ಇಂತಹ ಪೋಷಕಾಂಶ ಹೆಚ್ಚಿರುವ ಆಹಾರಗಳು. ಬೆಳೆಯುತ್ತಿರುವ ಮಕ್ಕಳಿಗೆ ಪೌಷ್ಟಿಕಾಂಶ ಹೆಚ್ಚಿರುವ ಆಹಾರ ಪದಾರ್ಥಗಳು ಅನಿವಾರ್ಯ, ಏಕೆಂದರೆ ಪೋಷಕಾಂಶಗಳ ಕೊರತೆ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಇತರ ಅಡ್ಡ ಪರಿಣಾಮಗಳು ಕಂಡುಬರುವುದು. ಕ್ಯಾಲ್ಸಿಯಂ, ಕಬ್ಬಿಣಾಂಶ, ನಾರಿನಾಂಶ, ವಿಟಮಿನ್ ಸಿ ಹಾಗೂ ವಿಟಮಿನ್ ಡಿ ಅಂಶದ ಕೊರತೆ ಸೇರಿದಂತೆ ಇತ್ಯಾದಿ ಪೋಷಕಾಂಶಗಳ ಕೊರತೆ ಇರುತ್ತದೆ. ಇನ್ನೂ ಬೆಳೆಯುವ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರಗಳ ಜೊತೆಗೆ ಸರಿಯಾದ ಪ್ರಮಾಣದ ವಿಟಮಿನ್ ಹಾಗೂ ಖನಿಜಾಂಶಗಳು ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಕಾರಿ. ಕ್ಯಾಲ್ಸಿಯಂ ಭರಿತ ಆಹಾರಗಳು ಮೂಳೆಗಳನ್ನು ಬಲಿಷ್ಠಗೊಳಿಸಲು ಸಹಾಯ ಮಾಡುತ್ತದೆ. ದಿನ ಮಕ್ಕಳಿಗೆ 1 ಲೋಟ ಹಾಲು ಕೊಡುವ ಅಭ್ಯಾಸ ಮಾಡಬೇಕು, ಏಕೆಂದರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಉತ್ತಮ ಪ್ರಮಾಣದಲ್ಲಿದೆ. ಅದೇ ರೀತಿಯಾಗಿ ಪನ್ನೀರು, ಮೊಸರು, ಬಸಳೆ, ಪಾಲಕ್ ಸೊಪ್ಪು, ಬ್ರಕೋಲಿ ಇತರ ಆಹಾರಗಳಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ಇದರಿಂದ ಮೂಳೆ ಹಾಗೂ ಹಲ್ಲುಗಳು ಬೆಳೆಯಲು ಇವು ಸಹಕಾರಿ. ಅಷ್ಟೇ ಅಲ್ಲದೆ ನರಗಳು, ಸ್ನಾಯುಗಳು ಮತ್ತು ಹೃದಯ ಕಾರ್ಯ ಚಟುವಟಿಕೆಗೂ ಕೂಡ ಇದು ಒಳ್ಳೆಯದು. ಆರೋಗ್ಯಕ್ಕಾಗಿ ಜೀವನ ನಡೆಸಬೇಕೆಂದರೆ ನಾರಿನಾಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಜೀರ್ಣಕ್ರಿಯೆಯನ್ನು ಸರಿಯಾಗಿ ಇರುವಂತೆ ಮಾಡುವುದು. ಈ ನಿಟ್ಟಿನಲ್ಲಿ ನೋಡುವುದಾದರೆ ಹಲವಾರು ಹಣ್ಣುಗಳು ಹಾಗೂ ತರಕಾರಿಗಳು ನಾರಿನಾಂಶದಿಂದ ಸಮೃದ್ಧವಾಗಿದೆ. ಅವು ಯಾವುವೆಂದರೆ ಸ್ಟ್ರಾಬೆರಿ ಹಣ್ಣು, ಸೇಬು, ಬೀಟ್ರೂಟ್, ಅಲಸಂದೆ ಕಾಳುಗಳು, ನೆನೆಸಿಟ್ಟ ಬಾದಾಮಿ ಬೀಜಗಳು. ಬೆಳೆಯುವ ಮಕ್ಕಳಿಗೆ ಕಬ್ಬಿಣಾಂಶಯುಕ್ತ ಉತ್ತಮ ಪ್ರಮಾಣದಲ್ಲಿ ಇರುವಂತಹ ಆಹಾರಗಳನ್ನು ನೀಡುತ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಅವರಲ್ಲಿ ಹಿಮೋಗ್ಲೋಬಿನ್ ಮಟ್ಟವು ಕಡಿಮೆಯಾಗುವ ಸಾಧ್ಯತೆಯನ್ನು ನಿವಾರಿಸಬಹುದು. ಬೆಳೆಯುವ ಮಕ್ಕಳ ಆಹಾರ ಕ್ರಮದಲ್ಲಿ ದಿನಕ್ಕೊಂದು ಮೊಟ್ಟೆ, ಪೋಷಕಾಂಶಗಳು ಹೆಚ್ಚಾಗಿ ಕಂಡುಬರುವ ಕಡಲೆಕಾಳು ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡರೆ ಒಳ್ಳೆಯದು. ಪ್ರೋಟೀನ್ ಇರುವಂತಹ ಆಹಾರಗಳು ಯಾವುವೆಂದರೆ ಮಾಂಸ, ಮೀನು, ಮೊಟ್ಟೆ, ಬೀನ್ಸ್, ಕಡಲೆ. ಪ್ರೋಟೀನ್ ಅಧಿಕವಾಗಿರುವಂತಹ ಆಹಾರಗಳನ್ನು ನೀಡುವುದು ಉತ್ತಮ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.